ನಾನು ಪರ್ಮಿಷನ್ ಇಲ್ಲದೆ ನನ್ನ ವಸ್ತುಗಳನ್ನ ಮುಟ್ಬಾರ್ದು ಅಂತ ಗೊತ್ತಿದೆ ತಾನೆ? ಯಾವ ವಸ್ತು ಬಗ್ಗೆ ಹೇಳ್ತಿದ್ದೀರಾ ಗೊತ್ತಾಗ್ತಿಲ್ಲ ಏಜೆ. ನನ್ನ ಬ್ಲೇಸರ್ ಕಾಣಿಸ್ತಲ್ಲ, ಎಲ್ಲಿದೆ ಅದು? ಅದು ನಿಮ್ಮ ಕಬೋರ್ಡಲ್ಲೇ ಇತ್ತು ಏಜೆ. ಅಲ್ಲಿ ಕಾಣಿಸ್ತಾ ಇಲ್ಲ, ಅದಕ್ಕೆ ಕೇಳ್ತಾ ಇರೋದು. ನಾನು ತಗೊಂಡಿಲ್ಲ, ಸರು ಲಕ್ಷ್ಮಿನೂ ಮುಟ್ಟಿರಲ್ಲ. ಮತ್ತೆಲ್ಲ ಗೊತ್ತೆ ದುರ್ಗಾ? ಹ, ಈ ಮನೇಲಿ ಒಂದ್ಸಲನೂ ಈ ಥರದ್ದೆಲ್ಲ ಆಗಿರಲಿಲ್ಲ. ನನ್ನ ಪರ್ಮಿಷನ್ ಇಲ್ಲದೆ ಯಾರು ನನ್ನ ವಸ್ತುಗಳನ್ನ ಮುಟ್ತಾ ಇದ್ದಾರೆ ಕೇಳೋದು. ಓಕೆ ಏಜೆ. ಹಲೋ. ಅಂದ್ರೆ ಅವ್ರು ಹುಡುಕ್ತಿರೋದು ಅಯ್ಯೋಯ್ಯೋ, ಹೋಗಿ ಹೋಗಿ ನನ್ನ ತಲೆಗೆ ಸಿಕ್ಕಾಕೋಬೇಕಿತ್ತ. ಕರ್ಮ, ನನ್ನ ಕರ್ಮ. ಇವ್ರ ವಸ್ತು ಮುಟ್ಟಿದ್ರೇನೆ ಹುಲಿ ಥರ ಆಡ್ತಾರೆ. ನಾನು ನೋಡಿದ್ರೆ ಇವ್ರ ಬ್ಲೇಸರ್ನ ತಲೆಗಿಟ್ಕೊಂಡು ಮುದ್ದೆ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ. ಆ ಬ್ಲೇಸರ್ ಕತೆ ಏನಾಯ್ತೋ ಏನೋ. ಇವಾಗ ಏನಾದರೂ ಇವ್ರಿಗೆ ಅದು ನಾನೇ ಮಾಡಿದ್ದು ಅಂತ ಗೊತ್ತಾದರೆ ನನ್ನ ಕತೆ ಅಷ್ಟೇ ಮುಗ್ದೋಯ್ತು. ಏನಪ್ಪ ಮಾಡಲಿ? ಅಯ್ಯೋಯ್ಯೋ, ಇಷ್ಟೊಂದು ಸುಕ್ಕಾಗಿದೆ. ಏಜಿಗೆ ಏನಾದರೂ ಗೊತ್ತಾದರೆ ನನ್ನ ಕೊಂದೇ ಬಿಡ್ತಾರೆ. ನನ್ನ ಫೋಟೋಗೆ ಹಾರ ಬೀಳೋಕ್ಕಿಂತ ಮುಂಚೆ ಇದನ್ನು ಐರನ್ ಮಾಡಿಬಿಡ್ಬೇಕು. ದೇವ್ರೆ ದೇವ್ರೆ ದೇವ್ರೆ, ಏಜೆ ಬರ್ದೇ ಇರಲಿ ಪ್ಲೀಸ್. ಏಜೆ ಬರ್ದೇ ಇರೋ ಥರ ನೋಡ್ಕೊಳಪ್ಪ. ಏಜೆ ಕೈಲಿಂದು ಸಿಕ್ಕಾಕೊಂಡ್ಬಿಟ್ರೆ ನಾನು ರೋಸ್ಟ್ ಆಗ್ಬಿಡ್ತೀನಿ. ಏನಾಯ್ತು? ಏನಾಯ್ತು? ಏನೂ ಆಗಿಲ್ಲಪ್ಪ, ನಿಜವಾಗ್ಲೂ ಏನೂ ಆಗಿಲ್ಲ. ನಾನು ಬರ್ತಿರೋದು ಗೊತ್ತಾಗಿ ಇಷ್ಟು ಗಾಬರಿ ಆಗಿದೆಯಾ ಅಂದರೆ ಖಂಡಿತವಾಗ್ಲೂ ಏನೋ ಇದೆ. ಹೇಳು. ಹೇಳಿದ್ನಲ್ಲ ಏನೂ ಇಲ್ಲ ಅಂತ. ಏನದು? ಇದಾ ಬ್ಲೇಸರು. ಈ ಮೇಲ್ಗಡೆ ಯಾರೋ ಒಣಗಕ್ಕೆ ಹಾಕಿದ್ರು, ಕೆಳಗೆ ಬಿದ್ದೋಗಿತ್ತು. ಅದಕ್ಕೆ ನಾನು ತಂದು. ನನ್ನ ಹತ್ರನೇ ಕತೆ ಹೇಳ್ತೀಯಾ? ಇದು ನನ್ನ ಪರ್ಮಿಷನ್ ಇಲ್ಲದೆ ನನ್ನ ವಸ್ತುನ ಹೆಂಗೆ ಮುಟ್ತಾನೆ? ಅಯ್ಯೋಯ್ಯೋ, ನಾನೇನು ಬೇಕಂತ ಮಾಡಿಲ್ಲ. ನನಗೆ ತುಂಬ ನಿದ್ದೆ ಬಂದಿತ್ತು. ನಿದ್ದೆಗಳಲ್ಲಿ ತಲೆ ಕೆಳಗಿಡ್ಕೊಂಡು ನೀವೇನೋ ವರಿ ಮಾಡಬೇಡಿ, ನಾನು ಇದನ್ನು ಐರನ್ ಮಾಡ್ಕೊಡ್ತೀನಿ. ಅಯ್ಯೋ ಬಿಡಿ, ನಾನೇ ಐರನ್ ಮಾಡ್ತೀನಿ. ಕೋಟ್ ಸುಟ್ಟೋಗುತ್ತೆ ಬಿಡಿ. ಬಿಡಿ ಇದನ್ನ, ನಿಮ್ ಕೋಟ್ ಸುಟ್ಟೋಗ್ತಿದೆ. ಸುಟ್ಟೋಗ್ತಿದೆ. ಅನ್ಯಾಯವಾಗಿ ಸುಟ್ಟಾಕ್ಬಿಟ್ರಲ್ಲ. ಹೌದು, ನಾನೇ ಸುಟ್ಟಾಕಿದ್ದು. ಬೇಕು ಅಂತಾನೆ ಸುಟ್ಟಾಕಿದ್ದು. ಆಗ್ಲೇ ನಾನು ನಿಮ್ಮ ಕೋಟ್ನ ಸ್ವಲ್ಪ ಸುಕ್ ಮಾಡಿದಕ್ಕೆ ಅಷ್ಟೊಂದು ಕೋಪ ಮಾಡ್ಕೊಂಡ್ರಿ. ಈಗ ನೀವೇ ಸುಟ್ಟಾಕ್ಬಿಟ್ರಲ್ಲ. ನನಗಾಗದೇ ಇರೋರು ನನ್ನ ವಸ್ತು ಮುಟ್ಟಿದ್ರೆ ನನಗಿಷ್ಟ ಆಗಲ್ಲ. ಅಲ್ಲ, ಮುಟ್ಟಿದ್ರೆ ಏನಾಗುತ್ತೆ? ಅಷ್ಟಕ್ಕೆ ಯಾರಾದ್ರೂ ಹೀಗೆಲ್ಲ ಮಾಡ್ತಾರಾ? ನಾನು ಹೀಗೆ ಆಡೋದು. ನನಗಿಷ್ಟ ಆಗದೆ ಇರೋ ನನ್ನ ವಸ್ತು ಮುಟ್ಟಿದ್ರೆ ನಾನು ಮತ್ತೆ ಆ ವಸ್ತುನ ಬಳಸಲ್ಲ. ಹೌದಾ? ಮುಟ್ಟೆ, ಇದನ್ನು ಮುಟ್ಟೆ, ಮುಟ್ಟೆ, ಇದನ್ನು ಮುಟ್ಟೆ.
ಒಂದು ಬಟ್ಟೆ ಮುಟ್ಟಿದ್ದಕ್ಕೆ ಐರನ್ ಬಾಕ್ಸಲ್ಲಿ ಸುಟ್ಟು ಹಾಕಿದ್ರಿ. ಈಗೆಲ್ಲ ಬಟ್ಟೆ ಮುಟ್ಟಿದೆ, ಈಗೇನ್ ಮಾಡ್ತೀರಾ? ಯಾಕೆ ಅಷ್ಟೊಂದು ಭಯ ಪಡ್ತಾ ಇದ್ದೀರಾ? ಭಯ ಆಗದೆ ಇರುತ್ತಾ? 10 ರಾವಣ, 20 ಭಸ್ಮಾಸುರ, 50 ಮಹಿಷಾಸುರಂಗಿರೋ ಕೋಪ ಅವರೊಬ್ರಿಗೆ ಇದೆ. ಇಷ್ಟಕ್ಕೆ ಹೀಗೆ ಇನ್ನೇನಾದರೂ ಒಂದು ನಿಜವಾದ ಮುಖದರ್ಶನ ಆದರೆ ಹೇಗಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಆಗುತ್ತೆ, ಆದಷ್ಟು ಬೇಗ ಆಗುತ್ತೆ. ಅವರನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಗುಡ್, ವೆರಿ ಗುಡ್. ಹೆಣ್ಣು ಅಂದರೆ ನಿಮ್ಮ ಥರ ಇರಬೇಕು. ನ್ಯಾಯ ಕೊಡೋ ನ್ಯಾಯ ದೇವತೆ ಥರ, ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡೋ ಚಾಮುಂಡೇಶ್ವರಿ ಥರ, ದುಷ್ಟರನ್ನು ಸಂಹಾರ ಮಾಡೋ ಮಹಾಕಾಳಿ ಥರ. ಯಾವುದೇ ಕಾರಣಕ್ಕೂ ಮನಸ್ಸು ಬದಲಾಯಿಸಬೇಡಿ. ನಾನಾ ಮನ್ಸು ಬದಲಾಯಿಸದ? ನಾನ್ಯಾಕೆ ಮನ್ಸು ಬದಲಾಯಿಸ್ಲಿ? ಯಾಕೆ ಅಂದರೆ ಏಜೆ ನಿಮಗೆ ತಾಳಿ ಕಟ್ಟಿದ ಗಂಡ ಅಲ್ವಾ? ಅದನ್ನು ನಾನು ಒಪ್ಕೊಂಡಿಲ್ಲ. ಅದು ಮದುವೆನೂ ಅಲ್ಲ. ಅವ್ರನ್ನ ನಂಗೆ ಕ್ಷಮಿಸೋದೂ ಇಲ್ಲ. ಎಲ್ಲರಿಗೂ ಶಿಕ್ಷೆ ಕೊಡೋ ಆ ಏಜೆಗೆ ನಾನು ಶಿಕ್ಷೆ ಕೊಡ್ತೀನಿ. ಪಕ್ಕನಾ? 100% ಪಕ್ಕ. ಗುಡ್. ನೀವು ಯಾವಾಗಲೂ ಹೀಗೆ ಇರಬೇಕು. ಅದನ್ನು ಬಿಟ್ಟು ಸಂಸ್ಕೃತಿ ಸಂಪ್ರದಾಯ ಗಂಡನೇ ಪರದೈವ ಅಂತ ಹೋದರೆ ನಮ್ಮ ಅಕ್ಕಂಗಾಗಿರೋ ಪರಿಸ್ಥಿತಿನೇ ನಿಮಗೂ ಬರುತ್ತೆ. ಅಯ್ಯೋಯ್ಯೋ, ಆಮೇಲೆ ನನ್ನ ಸೀರಿಯಲ್ ಗತಿ? ಹಾಂ ಸೀರಿಯಲ್ ಗತಿನಾ? ಆಮೇಲೆ ನೀವೇ ಒಂದು ಸೀರಿಯಲ್ ಸ್ಟೋರಿ ಆಗಿರ್ತೀರ. ಇಲ್ಲ, ನಾನು ಅದಕ್ಕೆ ಅವಕಾಶ ಕೊಡಲ್ಲ. ಕೊಲೆಗಾರ ಏಜೆನ ನಾನು ಮಾತ್ರ ಸುಮ್ಮನೆ ಬಿಡಲ್ಲ. ಆ ಕೋಟ್ನ ಸುಟ್ಟು ಭಸ್ಮ ಮಾಡ್ದಾಗೆ ಅದೇ ರೀತಿ ಆ ಏಜೆ ಅಹಂಕಾರನ ಸುಟ್ಟು ಭಸ್ಮ ಮಾಡ್ತೀನಿ.